ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ಇವತ್ತು ನಮ್ಮ ಹೆಗ್ಡೆ ಕಲೆಕ್ಷನ್ಸ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡಿಂಗ್ ಸಾರಿಯಲ್ಲಿ ಅಂದ್ರೆ ಒಂದು ಕಾಟನ್ ರಿಲೇಟೆಡ್ ನಮ್ಮ ಹತ್ರ ಜಾಸ್ತಿ ಕೇಳ್ತಾ ಇರ್ತಾರೆ. ಅದ್ರನ್ನ ಬಿಟ್ರೆ ಮೈಸೂರು ಸಿಲ್ಕ್ ಸೆಮಿ ಕ್ರೇಪು ಸೊ ಎಷ್ಟು ಸೇಲ್ ಮಾಡಿದೀವಿ ಅಂತ ಹೇಳಕ್ಕಾಗಲ್ಲ. ಹಾಗೆ ಒಳ್ಳೊಳ್ಳೆ ಫೀಡ್ಬ್ಯಾಕು ಬಂದಿದೆ. ಸ್ವಲ್ಪ ಜನ ಬೇಕು ಅಂತಾನೆ ನೆಗೆಟಿವ್ ಫೀಡ್ಬ್ಯಾಕ್ ಕೊಡೋರು ಇರ್ತಾರೆ. ಸೊ ಅವರನ್ನ ನಾವು ಕನ್ಸಿಡರೇ ಮಾಡಲ್ಲ. ಯಾಕಂದ್ರೆ ಇವಾಗ 1500 ಜನ ಪರ್ಚೇಸ್ ಮಾಡಿದ್ರಲ್ಲಿ 5 ಜನ ನೆಗೆಟಿವ್ ಕಮೆಂಟ್ ಕೊಟ್ರೆ ಸೊ ಅದು ನಮಗೆ ಜಾಸ್ತಿ ಮ್ಯಾಟರ್ ಆಗಲ್ಲ. ಯಾಕಂದ್ರೆ ನಾನು ಕೂಡ ಪರ್ಸ್ನಲಿ ಯೂಸ್ ಮಾಡಿರೋ ಮಟೀರಿಯಲ್ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿದು. ಸೊ ಇದರಲ್ಲೇ ಕಡಿಮೆ ರೇಟಿಂದ ನಾನು ನೆಕ್ಸ್ಟ್ ವೀಕು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಪ್ರೀಮಿಯಮ್ 1850 ರೂಪಾಯಿ ಆಗಿರುತ್ತೆ. ಸೊ ನೀವೀಗ ಮ್ಯಾನುಫ್ಯಾಕ್ಚರ್ ಹತ್ರ ಹೋಗಿ ತಗೊಂಡ್ರು 90% ಸೇಮ್ ರೇಟೇ ಇದೆ. ಯಾಕಂದ್ರೆ ಇದು ನಾವು ಯುಗಾದಿ ಹಬ್ಬದ ಆಫರ್ ಅಂತ ಕೊಡ್ತಾ ಇದ್ದೀವಿ. ಹಾಗೆ ನಮಗೂ ಕೂಡ ಆಫರಲ್ಲೇ ಪರ್ಚೇಸ್ ಮಾಡಿದ್ದೀವಿ. ಅಂದರೆ ಲಾಸ್ಟ್ ವೀಕು ಯುಗಾದಿ ಹಬ್ಬದ ಆಫರ್ ಅಂತ ನಮ್ಮ ವೆಂಡರು ಆಫರ್ ಬಿಟ್ಟಾಗ ಪರ್ಚೇಸ್ ಮಾಡಿರೋದ್ರಿಂದ ನಿಮಗೂ ಕೂಡ ಅದೇ ರೇಟ್ಗೆ ಕೊಡ್ತಾ ಇದ್ದೀವಿ. ಅಂದರೆ ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ನೋಡ್ತಾ ಹೋಗೋಣ ಯಾವ್ಯಾವ ಕಲರ್ ಅವೈಲೇಬಲ್ ಇದೆ ಅಂತ. ಇವತ್ತು ನಾನು ತೋರಿಸೋ ಎಲ್ಲ ಸಾರಿಗಳು ಪ್ರೀಮಿಯಂ ಕ್ವಾಲಿಟಿ, 1850 ರೂಪಾಯಿ. ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ಸೊ ನೋಡಿ, ಯಾರಿಗೆಲ್ಲ ಬ್ಲ್ಯಾಕ್ ಇಷ್ಟ ಬ್ಲ್ಯಾಕ್ ತೊಗೋಬೋದು. ಬ್ಲ್ಯಾಕ್ಗೆ ಪಿಂಕ್ ಕಾಂಬಿನೇಷನು. ಈಗ ನಾನು ವೇರ್ ಮಾಡಿದ್ದೀನಲ್ಲ ಆ ಥರ ಬ್ಲೌಸ್ ಎಲ್ಲ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ನೀವು ಅದ್ರದ್ದು ಬ್ಲೌಸ್ ಕೂಡ ನೀವು ವೇರ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನೋಡಿ, ಇದು ಡಿಫ್ರೆಂಟ್ ಆಗಿರೋ ಬಾರ್ಡರ್ ಕೊಟ್ಟಿದ್ದಾರೆ. ಬಾಟಲ್ ಗ್ರೀನ್ಗೆ ಲೈಟ್ ಆರೆಂಜ್ ಅಂತಲೇ ಹೇಳ್ಬೋದು. ರಸ್ಟ್ ಆರೆಂಜ್ ಅಂತ ಇವಾಗ ತುಂಬ ಫೇಮಸ್ ಅಲ್ವಾ, ಅದು. ಯಾವುದೇ ಸಾರಿ ತೊಗೊಳ್ಳಿ ಇವತ್ತು 1850, 100% ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ತೀನಿ. ಸೊ ನಿಮ್ಗೇನಾದರೂ ಈ ಮಟೀರಿಯಲ್ ಇಷ್ಟ ಆಗಿಲ್ಲ ಅಂದರೆ ನಾನೇ ತಗೊಳ್ತೀನಿ, ನಾನೇ ಪರ್ಸ್ನಲಾಗಿ ಯೂಸ್ ಮಾಡ್ತೀನಿ, ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ರೇಟ್ಗೆ ಈ ಮಟೀರಿಯಲ್ ಸಿಗೋದು ಕಷ್ಟ. ಅಂದರೆ ನಾವೇ ಲಾಸ್ಟ್ ಟೈಮು 2200 400 ಆ ರೇಂಜಲ್ಲಿ ಸೇಲ್ ಮಾಡಿದ್ದೀವಿ. ಸೊ ಆ ರೀಸನ್ನಿಂದ ಹೇಳ್ತಾ ಇದ್ದೀನಿ. ನೀವು ನೋಡ್ಬೋದು ಸಾರಿ ನಿಮಗೆ ವೇಟ್ ಆಗಿ ಕೂಡ ಇದೆ. ಒಂದೊಂದು ತುಂಬ ಲೈಟ್ ವೇಟ್ ಇರುತ್ತೆ, ಅದು ನಿಮಗೆ ಉಟ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಬಟ್ ಇದು ನಿಮಗೆ ತುಂಬ ಚೆನ್ನಾಗಿ ಲುಕ್ ಇದೆ. ಮತ್ತು ನೋಡಿ ಫಿನಿಶಿಂಗು ಎಲ್ಲನೂ ಬುಟ್ಟಾನು ಬಂದಿರೋದಿದೆ, ವಿತೌಟ್ ಬುಟ್ಟಾನು ಇದೆ. ಯಾವ್ದು ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನು. ಸೊ ನೀವು ಅನ್ಕೋಬೋದು ಇವಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತಾಳೆ ಅಂತ. ಸೊ ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಗಿರೋ ಮಟೀರಿಯಲ್ಲು ನನ್ನ ಬಾಯಿಂದನೇ ಆಟೋಮೆಟಿಕ್ಕಾಗಿ ಜಾಸ್ತಿ ಸಲ ತುಂಬ ಚೆನ್ನಾಗಿದೆ ಅಂತ ಬರ್ತಾ ಇರುತ್ತೆ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ. ಅಷ್ಟೇ ಯಾರು ಕಮೆಂಟ್ ಕೂಡ ಹಾಕಿದ್ರಿ, ಮ್ಯಾಮ್ ನೀವೇ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತೀರಲ್ಲ ಅಂತ. ಹೌದು, ನನ್ನ ಮಟೀರಿಯಲು ನನ್ನ ಮಗು ಥರ ನಾನು ಅಷ್ಟು ಪ್ರೀತಿಸ್ತೀನಿ. ನನ್ನ ಒಂದೊಂದು ಸಾರಿಯನ್ನು ಕೂಡ ನಾನು ಅಷ್ಟು ಪ್ರೀತಿಸ್ತೀನಿ. ಯಾಕಂದರೆ ನಾನು ತುಂಬ ಇಷ್ಟಪಟ್ಟು ಮಾಡ್ತಾ ಇರುವಂಥ ಕೆಲಸ ಆಗಿರುತ್ತೆ. ಇದು ಮನಸ್ಸಿಂದ ಮಾಡ್ತಾ ಇರೋ ಕೆಲಸ ಅಲ್ವಾ, ಅದಕ್ಕೆ ಸ್ವಲ್ಪ ಪ್ರೀತಿ ಜಾಸ್ತಿ. ಇದು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ರಸ್ಟ್ ಆರೆಂಜ್ಗೆ ಇದು ಇವಾಗ ತುಂಬ ಟ್ರೆಂಡಿಂಗಲ್ಲಿರೋ ಕಾಂಬಿನೇಷನ್ ಗೊತ್ತಲ್ವಾ ನಿಮಗೆ. ನೋಡಿ ಪ್ಯಾರೆಟ್ ಬಂದಿದೆ, ಎಲ್ಲಾನು ನಿಮಗೆ ಚಿಟ್ಪಲ್ಲು ಬಂದಿರುತ್ತೆ. ಹಾಗೆ ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಬಂದಿರುತ್ತೆ. ಇದು ನೋಡಿ, ಈ ಕಾಂಬಿನೇಷನ್ ತುಂಬ ಫೇಮಸ್ ಆಗಿದೆ. ಇದಕ್ಕೆ ಅಂದರೆ ಬಾರ್ಡರ್ ಯಾವ ಕಲರ್ ಬಂದಿರುತ್ತಲ್ವ ಅದೇ ಕಲರ್ ಬ್ಲೌಸ್ ಪೀಸ್ ಬಂದಿರುತ್ತೆ. ಸೊ ಯಾರು ನಮಗೆ ಸಿಂಗಲ್ ಫೋಟೋ ಕಳಿಸಿ ಅಂತ ಕೇಳಬೇಡಿ. ಯಾಕಂದ್ರೆ ಒಂದೊಂದು ಸಾರಿ ಓಪನ್ ಮಾಡಿ ಕಳಿಸೋದು ಕಷ್ಟ ಆಗುತ್ತೆ. ಮತ್ತು ಇವಾಗ ನಾವೇನಾದರೂ ಈ ಸಾರಿನ ಓಪನ್ ಮಾಡಿದ್ರೆ ಆ ಫ್ರೆಶ್ನೆಸ್ ಹೋಗಿಬಿಡುತ್ತೆ. ಇವಾಗ ನಾವು ಕಸ್ಟಮರಿಗೆ ಕೊಡುವಾಗ ಆ ಸಾರಿ ತುಂಬ ಫ್ರೆಶ್ ಆಗಿದ್ದರೆ ನಮಗೂ ಒಂದು ಖುಷಿ ಇರುತ್ತೆ. ನಾವು ಮೇಲಿಂದ ಮೇಲೆ ಈ ಥರ ಎಲ್ಲ ಡ್ಯಾಮೇಜ್ ಚೆಕ್ ಮಾಡುವಾಗ ನಾವು ಈ ಫೋಲ್ಡಿಂಗನ್ನು ಮಿಸ್ ಮಾಡಲ್ಲ. ಆದಷ್ಟು ನಾವು ಈ ಫೋಲ್ಡಿಂಗನ್ನು ಇಟ್ಟಿರ್ತೀವಿ. ಈಗ ನಾನು ವೇರ್ ಮಾಡಿದ್ದೀನಲ್ಲ ಸೇಮ್. ಯಾಕಂದರೆ ಇವಾಗ ನಾವೇನೇ ಯಾವುದಾದ್ರೂ ಒಂದು ಹೊಸ ಬಟ್ಟೆ ತೊಗೊಂಡ್ರೆ ಅದು ಪ್ರಾಪರಾಗಿ ಫೋಲ್ಡ್ ಆಗಿದ್ದರೆ ಮಾತ್ರ ನಮಗೆ ಖುಷಿ ಆಗುತ್ತೆ. ಓಕೆ ಚೆನ್ನಾಗಿದೆ ಹೊಸ ಬಟ್ಟೆ ಅಂತ ಅನ್ಸುತ್ತೆ. ಇವಾಗ ಎಲ್ಲೋ ಒಂಚೂರು ಈ ಥರ ಹಿಂಗೆ ಓಪನ್ ಇದ್ರ ಅಯ್ಯೋ ಇದೇನಕ್ಕೆ ಈ ಥರ ಇದೆ ಅಂತ ನಾವೇ ಫೀಲ್ ಮಾಡ್ತೀವಲ್ಲ. ಸೊ ನಮ್ಮ ಕಸ್ಟಮರಿಗೂ ಅದೇ ಥರ ಕೊಡುವಾಗ ಚೆನ್ನಾಗಿರೋ ಬಟ್ಟೆನ ಅಂದರೆ ಚೆನ್ನಾಗಿರೋ ಫೋಲ್ಡಿಂಗಲ್ಲಿ ಕೊಡಬೇಕು ಅಂತ. ಅದಕ್ಕೆ ನೀವು ಸಿಂಗಲ್ ಫೋಟೋ ಕಳಿಸಿ, ಓಪನ್ ಮಾಡಿ ಕಳಿಸಿ, ಸೆರಗು ಓಪನ್ ಮಾಡಿ ಕಳಿಸಿ ಆ ಥರ ಎಲ್ಲ ಹೇಳಿದ್ರೆ ಸ್ವಲ್ಪ ನಮಗೂ ಕೂಡ ಕಷ್ಟ ಆಗುತ್ತೆ. ನಾನು ಟೋಟಲಾಗಿ ಈ ಥರ ಫೋಟೋ ತೆಗೆದು ಕಳಿಸಿರ್ತೀನಿ. ಯಾರಾದರೂ ರೀಸೇಲರ್ ಇದ್ದರೆ 100% 2500 ತನಕ ಸೇಲ್ ಮಾಡ್ಕೋಬೋದು. ಯಾರೇ ರೀಸೇಲರ್ ಇದ್ರೂ ಈ ಮಟೀರಿಯಲ್ನ 2500 ತನಕ ಸೇಲ್ ಮಾಡ್ಕೊಳ್ಳಿ. ಯಾಕಂದರೆ ನಾವೇ ಸೇಲ್ ಮಾಡಿದ್ದೀವಿ. ಲಾಸ್ಟ್ ಟೈಮ್ ನಮ್ಗೆ ಆಫರಲ್ಲಿ ಸಿಕ್ಕಿರಲಿಲ್ಲ. ಸೊ ನಮಗೂ ಕೂಡ ಜಾಸ್ತಿ ರೇಟಲ್ಲೇ ಸಿಕ್ಕಿತ್ತು. ಸೊ ನಾವು ಆ ರೇಂಜಲ್ಲೇ ಸೇಲ್ ಮಾಡಿದ್ದೀವಿ. ನೋಡಿ ನಾನು ವೇರ್ ಮಾಡಿದ್ದು ಸುಮಾರು ಪೀಸ್ ಅವೈಲೇಬಲ್ ಇದೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇದು ನೋಡಿ ಇದು ಚೆನ್ನಾಗಿರೋ ಕಾಂಬಿನೇಷನ್ ಅಂತ. ಒಂಥರ ಪಿಸ್ತಾ ಕಲರ್ಗೆ ವೈಟ್ ಕೊಟ್ಟಿದ್ದಾರೆ, ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲೆಲ್ಲ ಯಾವುದೇ ಸೆಲೆಬ್ರಿಟೀಸ್ ನೋಡಿದ್ರು ಈಗ ಮೈಸೂರು ಸಿಲ್ಕ್ ಸೆಮಿ ಕ್ರೇಪು ನೋಡಿ ಎಷ್ಟು ಚೆನ್ನಾಗಿರುತ್ತಲ್ವಾ. ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ಇದು ಕೂಡ ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು. ಈ ಕಾಂಬಿನೇಷನು ಡಿಫ್ರೆಂಟ್ ಆಗಿರೋ ಕಾಂಬಿನೇಷನ್ ಆಗಿದೆ. ಸೊ ಇದಿಷ್ಟು ಪೀಸ್